ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಜೂನ್ 16, 2026ರಂದು ಮೈಸೂರಿನ ಟೌನ್ ಹಾಲ್ ಬಳಿ ಎಸ್ಐಆರ್ ವಿಶೇಷ ತೀವ್ರ ಪರಿಷ್ಕರಣೆ ವಿರೋಧಿಸಿ ಕರ್ನಾಟಕ ಜಾಗೃತಿ ಜಾಥಾ ಬೆಂಬಲಿಸಿ ಪ್ರಗತಿಪರರು ಪ್ರತಿಭಟನೆ ನಡೆಸಿದರು. ಮೈಸೂರು ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಾಕ್ಟರ್ ಬಿಜೆ ವಿಜಯಕುಮಾರ್, ಪ್ರಗತಿಪರ ಚಿಂತಕರಾದ ಡಾಕ್ಟರ್ ಇ ರತಿರಾವ್, ಪ್ರೊಫೆಸರ್ ಕಾಳಚನ್ನೇಗೌಡ, ಡಾಕ್ಟರ್ ಪೂರ್ಣಾನಂದ, ಜನಾರ್ದನ್, ಜನಿ, ಸಿ ಬಸವಲಿಂಗಯ್ಯ, ಅರುಣ್ ಕುಮಾರ್, ಆಶಾ ಕೆಂಪರಾಜು, ಶಿವರಾಮ್, ಪ್ರೇಮಾ ಶಂಕರ್, ರೈತ ಮುಖಂಡ ಮಾರಂಕಯ್ಯ, ದೇವಾನಂದ, ವರಪ್ರಸಾದ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಇದೊಂದು SIR ಅಂತಕ್ಕಂಥದ್ದು ಬಹಳ ಜನವಿರೋಧಿಯ ಒಂದು ಬಹಳ ದೊಡ್ಡ ಹುನ್ನಾರ. ಇದನ್ನ ಜನ ಅರ್ಥ ಮಾಡ್ಕೋಬೇಕು ಅಂತ ಬಹಳ ಮುಖ್ಯ. ಅದು ಜನಕ್ಕೆ ಅರಿವು ಮೂಡಬೇಕು. ಜನ ತಮ್ಮ ಮತದ ಆ ಘನತೆಯನ್ನು ಉಳಿಸ್ಕೊಳ್ಳಿಕ್ಕೆ ಇವರೇನೇನು ಹುನ್ನಾರಗಳಾಕಿ ತಂತ್ರಜ್ಞಾನವನ್ನು ಎಣಿತಾ ಇದ್ದಾರೋ ಅದಕ್ಕೆ ನಾವು ಪೂರ್ವ ಸಿದ್ಧತೆಯನ್ನು ಮಾಡಬೇಕು. ಈಗ ತಾನೇ ಶ್ರೀಧರ್ ಅವರು ಹೇಳಿದಾಗೆ ಮತದಾರರು ಅವರು ಏನೇನು ಕೇಳಿದ್ದಾರೋ ಆ ಎಲ್ಲ ವಿವರದ ಪಟ್ಟಿಯನ್ನು ಸಿದ್ಧತೆ ಮಾಡಿಕೊಂಡು ತಮ್ಮ ಮತವನ್ನು ಮತ್ತು ಪಕ್ಕದವನ ಮತವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಿ ಮತದ ಘನತೆಯನ್ನು ಸಂವಿಧಾನ ಹೇಳಿರೋ ಪ್ರಕಾರ ಒಂದು ಮತ ಒಂದು ಮೌಲ್ಯ ಅನ್ನೋದಕ್ಕೆ ಎಲ್ಲ ಸಾರ್ವಜನಿಕರು ಎಲ್ಲರೂ ಕೂಡ ನಾವೆಲ್ಲರೂ ಎಲ್ಲದಕ್ಕೂ ಜವಾಬ್ದಾರಿಯಾಗಿ ಮತ ಅನ್ನೋದು ನನ್ನ ಹಕ್ಕು ಅನ್ನೋದ್ರ ಬಗ್ಗೆ ಈ ಹೋರಾಟವನ್ನು ನಾವು ಕರ್ನಾಟಕದಾದ್ಯಂತ ನಿರ್ಮಿಸ್ತಾ ಇದ್ದೇವೆ. ನಮಸ್ಕಾರ. ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಒಂದು SIR ವಿರೋಧಿ ಜಾಗೃತಿ ಜಾಥಾವನ್ನು ನಾವು ಮಾಡ್ತಾ ಇದ್ದೇವೆ. ಜನ ಬಹಳ ಒಳ್ಳೆಯ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯೆ ಮಾಡ್ತಿದ್ದಾರೆ. ಇದು ಜಾಗೃತಿ ವಿಷಯ. ನನ್ನ ಮತ ಅಂತಕ್ಕಂಥದ್ದು ನನ್ನ ದೈವ, ನನ್ನ ಅಸ್ತಿತ್ವ, ನನ್ನ ಜೀವ, ನನ್ನ ಬೆಳವಣಿಗೆ. ಅದರ ಬಗ್ಗೆ ಎಲ್ಲರೂ ಕೂಡ ಎಚ್ಚರದಿಂದ ಇರಬೇಕು ಅಂತಕ್ಕಂಥ ಜಾಗೃತಿ ಮೂಡಿಸೋದೇನೆ ಈ ಜಾಥಾದ ಮೂಲ ಉದ್ದೇಶ. ನಾನು ಜನಾರ್ದನ್ ಜನ್ನಿ ಅಂತ ರಂಗ ನಿರ್ದೇಶಕ. ಆಗ ಜನಗಳು ಸರ್ಕಾರವನ್ನು ಚುನಾಯಿಸ್ತಾ ಇದ್ರು. ಆದರೆ ಇನ್ನು ಮುಂದೆ ಸರ್ಕಾರಗಳೇ ಮತದಾರನ ಚುನಾವಣೆ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ತಂದೊಡ್ಡಿದೆ ಈ ಚುನಾವಣಾ ಆಯೋಗ ಮತ್ತು ಈ ಸರ್ಕಾರ. ಈ ಒಂದು ಹೊಸ ಪರಿಸ್ಥಿತಿಯ ಹೆಸರೇನೆ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಕಾಲ ಕಾಲಕ್ಕೆ ಚುನಾವಣೆಗಳು ಆಯೋಗಗಳು ಒಂದು ಇಂಟೆನ್ಸಿವ್ ರಿವಿಷನ್ ಮಾಡುತ್ತೆ, ಇಲ್ಲ ಸ್ಪೆಷಲ್ ರಿವಿಷನ್ ಮಾಡುತ್ತೆ. ಆದರೆ ಈ ವರ್ಷ ಹೊಸದಾಗಿ ಸ್ಪೆಷಲ್ ಇಂಟೆನ್ಸಿವ್ ಎರಡು ಸೇರಿಸಿ ಒಂದು ಹೊಸ ಪದ್ಧತಿಯನ್ನು ಶುರು ಮಾಡಿ ಅದರ ಮೂಲಕ ಮತದಾರರು ಯಾರು ಅನ್ನೋದನ್ನು ಚುನಾವಣಾ ಆಯೋಗ ನಿರ್ಧಾರ ಮಾಡೋದು ಮಾಡಿದ್ದಾರೆ. ಈ ದೇಶದ ಪ್ರಜೆಗಳು ಯಾರು ಅನ್ನೋದನ್ನು ನಿರ್ಧಾರ ಮಾಡೋದು ಸರ್ಕಾರವೇ, ಚುನಾವಣಾ ಆಯೋಗ ಅಲ್ಲ. ಇಷ್ಟೆಲ್ಲ ಆದರೂ ಕೂಡ ಈ ಚುನಾವಣಾ ಆಯೋಗದ ಕೆಲಸ ಸಂವಿಧಾನದ ಪರವಾಗಿ ಇದೆಯೋ ವಿರೋಧ ಇದೆಯೋ ಅನ್ನೋ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ತೊಗೊಂಡೋದ್ರೂ ಕೂಡ ಕಡೆಗೆ ಸುಪ್ರೀಂ ಕೋರ್ಟ್ ಕೂಡ ಅದು ಚುನಾವಣಾ ಆಯೋಗದ ಪರಿಧಿಯಲ್ಲೇ ಇದೆ ಅಂತ ತೀರ್ಪು ಕೊಟ್ಬಿಟ್ಟು, ಹೀಗಾಗಿ ನಮಗೆ ಈಗ ಚುನಾವಣಾ ಆಯೋಗ ಇರಲಿ, ಸುಪ್ರೀಂ ಕೋರ್ಟಿನ ಬಾಗಿಲು ಕೂಡ ಮುಚ್ಚಿದಂಗಾಗಿರೋದ್ರಿಂದ ಪ್ರಜಾಪ್ರಭುತ್ವದಲ್ಲಿ ಇರುವಂಥ ಒಂದೇ ಒಂದು ಬಾಗಿಲು ಅಂತಂದರೆ ಜನ. ನಾವು ಜನಗಳ ಹತ್ರನೇ ಹೋಗಬೇಕು, ಜನ ಚಳುವಳಿಯನ್ನು ಮಾಡಬೇಕು, ಬೇರೆ ಯಾವುದೇ ರೀತಿಯ ಒಂದು ಬಾಗಿಲೇ ಇಲ್ಲ. ಹಾಗಾಗಿ ನಾವು ಇವತ್ತು ಇಡೀ ಕರ್ನಾಟಕದಲ್ಲಿ ಜಾಥಾವನ್ನು ತಗೊಂಡು ಜನಗಳ ಮುಂದೆ ಹೋಗ್ತಾ ಇದ್ದೀವಿ. ಇದರ ಉದ್ದೇಶ ಮೂಲಭೂತವಾಗಿ ಎರಡು. ಒಂದು, ಜನಗಳಿಗೆ ಇದ್ರ ಬಗ್ಗೆ ಅರಿವನ್ನು ಮೂಡಿಸೋದು, ಜನ ಜಾಗೃತಿಯನ್ನು ಉಂಟು ಮಾಡೋದು. ಯಾಕೆಂತಂದರೆ ಇವಾಗ ಯಾವುದೋ ಕಾರಣಕ್ಕೆ ನಮ್ಮ ಹೆಸರು ಬಿಟ್ಟೋಗುವಂಥ ಒಂದು ಚಾನ್ಸಸ್ ಇದೆ. ಹಾಗೆ ಬಿಟ್ಟೋದಾಗ ನಾವು ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿಗೆ ಒಂದು ಪತ್ರ ಅಲ್ಲವರ ಎರಡು ಪತ್ರ ತೊಗೊಂಡು ಸಾಬೀತು ಮಾಡುವಂಥ ಒಂದು ಪರಿಸ್ಥಿತಿ ನಮ್ಮ ಮುಂದೆ ಇದೆ. ಹಾಗಾಗಿ ಈ SIRನೇ ರದ್ದು ಮಾಡಬೇಕು. ವೆಸ್ಟ್ ಬೆಂಗಾಲ್ನಲ್ಲಿ ಬೇರೆ ಕಡೆ ಚುನಾವಣೆಗಳು ಒಂದು ತಿಂಗಳಿಗೆನೋವಾಗಲೇ ಇದನ್ನು ತಂದು ಸುಮಾರು ವೆಸ್ಟ್ ಬೆಂಗಾಲ್ನಲ್ಲಿ 65 ಲಕ್ಷ ಜನರ ಮತದಾನ ಹಕ್ಕನ್ನು ಕಸ್ಕೊಂಬಿಟ್ಟು. ಆದರೆ ಕರ್ನಾಟಕದಲ್ಲಿ ಇನ್ನೂ ಚುನಾವಣೆ ಹಕ್ಕುಗಳು ಎಲ್ಲೂ ಇಲ್ಲ, ಇನ್ನೂ 2 ವರ್ಷ ಇದೆ. ಹಾಗಾಗಿ ನಮ್ಮ ಡಿಮ್ಯಾಂಡ್ ಏನಂದರೆ, ಮೊದಲನೇದು ಇಷ್ಟು ತರಾತುರಿಯಲ್ಲಿ SIRನ ಕರ್ನಾಟಕದಲ್ಲಿ ಫಸ್ಟ್ ಆಫ್ ಆಲ್ ಮಾಡೋದು ಯಾಕೆ? ಎರಡನೇದು, ಮೊದಲನೇದಾಗಿ ಅದನ್ನು ನಾವು ವಿರೋಧಿಸ್ತೀವಿ. ಮಾಡೋದಾದರೆ ಅದಕ್ಕೆ ಬೇಕಾದ 4 ಪರಿಷ್ಕರಣೆಗಳನ್ನು ಮಾಡಬೇಕು ಅನ್ನೋದು ನಮ್ಮ ಹಕ್ಕು ಒತ್ತಾಯ. ಮೊದಲನೇದು
ಆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಒಂದಿದೆ, ಅದು ಮಹಾ ಇಲ್ಲಾಜಿಕಲ್ ಆದ ಡಿಸ್ಕ್ರಿಪೆನ್ಸಿ. ನಮ್ಮ 2002ರಲ್ಲೂ ಚುನಾವಣೆಯಲ್ಲಿ ಹೆಸರಿನಲ್ಲೂ ಇವತ್ತಿನ ನಮ್ಮ ಆಧಾರಲ್ಲೂ ನಮ್ಮ SLC ಸರ್ಟಿಫಿಕೇಟಲ್ಲೂ ನಮ್ಮ ಸ್ಪೆಲ್ಲಿಂಗ್ ಬೇರೆ ಆಗಿದ್ದರೆ ಕಂಪ್ಯೂಟರ್ನಿಂದ ಪಕ್ಕಕ್ಕಿರುತ್ತೆ. ನಮ್ಮ ಭಾರತೀಯ ಹೆಸರುಗಳನ್ನ ನಾವು ಒಂದಕ್ಕಿಂತ 4 ಥರ ಬರೀಬೋದು, ಯಾವುದೇ ಹೆಸರು ಇನ್ನೂ ಹೆಚ್ಚು ಬರೀಬೋದು. ಸೊ ಅಲ್ಲಿ ಯಾವುದೋ ಒಂದು ಐ ಬದಲು ಎ ಇದ್ದರೆ, ಎ ಕಡೆಯಲ್ಲಿ ಇದ್ದರೆ ಬಿಟ್ಟರೆ ಅದು ಪಕ್ಕಕ್ಕೆ ಆಗ ನಮ್ಮ ಇಡೀ ಒಂದು ಓಡಾಟ ಅಲ್ಲಿಂದ ಪ್ರಾರಂಭ. ಹಾಗಾಗಿ ಮೊದಲನೇದಾಗಿ ಈ ಲಾಜಿಕಲ್ ಡಿಸ್ಕ್ರಿಮಿನೇಷನ್ನ ಪಕ್ಕಕ್ಕಿಡಬೇಕು. ಎರಡನೇದು, ಆ ಸಾಫ್ಟ್ವೇರ್ ಯಾವ್ದು ಯೂಸ್ ಮಾಡಿದ್ದಾರೆ ಅಂತ ಅನೇಕರು ಪ್ರಶ್ನೆ ಮಾಡಿದ್ದಾರೆ. ಅದು ಇಲ್ಲಿವರೆಗೂ ಚುನಾವಣಾ ಆಯೋಗ ಅದು ಬಹಿರಂಗನೆಗೊಳಿಸಿಲ್ಲ. ಅದೇನು ಅಂತ ಸೀಕ್ರೆಸಿ ಏನಿಲ್ವಲ್ಲ, ಸಾಫ್ಟ್ವೇರ್ ಯಾವ್ದು ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಆ ಸಾಫ್ಟ್ವೇರ್ನ ರೀಡಬಲ್ ಫಾರ್ಮ್ಯಾಟಿಗೆ ತರಬೇಕು ಅನ್ನೋದು ಎರಡನೇ ಡಿಮ್ಯಾಂಡ್. ಏಕೆಂದರೆ ಈಗ ನಮಗೆ ಓದೋಕ್ಕಾಗೋದೇ ಇಲ್ಲ, ಅದನ್ನು ಮತ್ತೆ ಪರಿಷ್ಕರಣೆ ಮಾಡಿ ಪಟ್ಟಿ ಪ್ರಿಂಟ್ ಮಾಡಿದ್ರೆ ಸಿಗುತ್ತೆ, ಸಾಫ್ಟ್ವೇರ್ ಹುಡ್ಕೋಲ್ಲ. ಮೂರನೇದು, ಕೇರಳ ಸರ್ಕಾರದಲ್ಲಿ, ತಮಿಳುನಾಡಲ್ಲಿ, ಇವನ್ ವೆಸ್ಟ್ ಬೆಂಗಾಲಲ್ಲೂ ಪ್ರಯತ್ನ ಪಟ್ಟರು. ಏಕೆಂದರೆ ಇರೋ 10 ಡಾಕ್ಯುಮೆಂಟಲ್ಲಿ ನಿಮ್ಮ ವಾಸಸ್ಥಳದ ದೃಢೀಕರಣ ಪತ್ರ ಹೊಂದಿದೆ. ಆ ಪತ್ರವನ್ನು ಸರ್ಕಾರ ಎಲ್ಲರಿಗೂ ವಿತರಣೆ ಮಾಡ್ತದೆ ಕೇರಳದಲ್ಲಿ. ಹಾಗಾಗಿ ಇಡೀ ದೇಶದಲ್ಲಿ ಅತೀ ಕಡಿಮೆ ಸಂಖ್ಯೆಯ ಅನರ್ಹ ಮತದಾರರು ಕೇರಳದಲ್ಲಿ ಮಾತ್ರ, ಸುಮಾರು 10,000. ಆದರೆ ವೆಸ್ಟ್ ಬೆಂಗಾಲ್ನಲ್ಲಿ 65 ಲಕ್ಷ ಅಂತರನ ನೋಡಿದೆ. ಕರ್ನಾಟಕದಲ್ಲಿ ಈಗಾಗಲೇ ಮ್ಯಾಪಿಂಗ್ ಮಾಡಿ ಸುಮಾರು 12% ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಿಂದ ಆಚೆ ಇದ್ದಾರೆ ಅಂತ ಹೇಳಲಾಗಿದೆ. ಅದನ್ನೆಲ್ಲ 21 ಒಂದೊಂದಾಗಿ ಚಾಲನೆಗೊಳಿಸ್ತಾರೆ. ಹಾಗಾಗಿಯೇ ನಾವು 20ನೇ ತಾರೀಕೇನೆ ಚುನಾವಣಾ ಆಯೋಗ ವಿರೋಧಿಸ್ತಾ ಸರ್ಕಾರದ ಮುಂದೆ 4 ಡಿಮ್ಯಾಂಡ್ ಇಟ್ಟಿದ್ದೀವಿ. ಒಂದು, ಆ ಡಿಸ್ಕ್ರಿಪೆನ್ಸಿ ತೆಗಿರಿ, ಮತ್ತು ಎಲ್ಲರಿಗೂ ಮನೆ ವಾಸಸ್ಥಾನದ ದೃಢೀಕರಣ ಪತ್ರವನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ. ಎಲ್ಲರಿಗೂ ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಒಂದು ಸ್ಮಾರ್ಟ್ ಕಾರ್ಡ್ ಕೊಡಬೇಕು. ಅದನ್ನು ಕರ್ನಾಟಕದ ಸರ್ಕಾರ ಮಾಡಬೇಕು. ಆಮೇಲೆ ಆದಷ್ಟು ಸಮಯ ತೊಗೊಂಡು, ಕೆಲವು ಒಂದೇ ತಿಂಗಳು ಟೈಮ್ ಕೊಡ್ತಾರೆ. ನವೆಂಬರ್ 9 ಒಳಗಡೆ ಈ ಪಟ್ಟಿಯನ್ನು ಅವರು ಅಧಿಕೃತವಾಗಿ ಬಿಡುಗಡೆ ಮಾಡೋಕ್ಕೆ ಟೈಮ್ ಟೇಬಲ್ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಆ 9ನೇ ತಾರೀಕು ಆದಮೇಲೆ ಯಾರ ಪಟ್ಟಿಯಲ್ಲಿ ಹೆಸರು ಇದೆಯೋ ಇಲ್ವೋ ಅವರು ಮತ್ತೆ ಓಡಾಡಿಕೊಂಡು ಒದ್ದಾಡಬೇಕು. ಎಷ್ಟೋ ಸತಿ ಅದನ್ನು ಟ್ರಿಬ್ಯುನಲ್ ಕೂಡ ಇರಲ್ಲ. ಆ ಪಿ ಡಿ ಒಗಳೇನು ಹೇಳ್ತಾರೋ ಅದೇ ಅಂತಿಮ ಆಗ್ತಾಯಿದೆ. ಸೊ ನಮ್ಮ ಹೆಸರು ಇಲ್ಲ ಅಂತ ಹೇಳಿ ನಾವು ಸುಮಾರು ಕಡೆ ಜಾಥಾ, ಬೀದರಿಂದ ಚಾಮರಾಜನಗರದವರೆಗೆ, ಈ ಕಡೆ ಮಂಗಳೂರಿಂದ ಹಿಡಿದು ಆ ಕಡೆ ಕೋಲಾರದವರೆಗೆ ಜಾಥಾ ನಡೀತಾ ಇದೆ. ಆಗ ಜನಗಳನ್ನ ಮಾತಾಡಿಸಿದಾಗ ಒಂದೊಂದಲ್ಲ ಅನೇಕ ಪ್ರಾಬ್ಲಮ್ ಇದೆ. ಉದಾಹರಣೆಗೆ ಮಂಗಳೂರಲ್ಲಿ ಒಂದು 35 ವರ್ಷ ಗಲ್ಫಲ್ಲಿದ್ದು ಈಗ ವಾಪಸ್ ಬಂದಿರೋರಿಗೆ ಮತಪತ್ರ ಕೊಡ್ತಾ ಇಲ್ಲ. ಯಾಕೆಂದರೆ ನೀನು ಎಲ್ಲಿ ವಾಸ ಮಾಡ್ತಾ ಇದ್ದು 30 ವರ್ಷದಿಂದ ಅದು ಸರ್ಟಿಫಿಕೇಟ್ ತಗೊಂಬ ಅಂತ ಹೇಳಿದ್ದಾರೆ. ಆ ಮನೆಯೇ ಇಲ್ಲ, ಈಗ ಅಡ್ರೆಸ್ಸೇ ಇಲ್ಲ. ಅವ್ರ ಹತ್ರ ಪಾಸ್ಪೋರ್ಟ್ ಇದ್ರೂ ಕೂಡ ಕೇಳಿಸ್ಕೊತಾ ಇಲ್ಲ. ಹೀಗಾಗಿ PDOಗಳಿಗೆ ಕರೆಕ್ಟಾದ ಟ್ರೈನಿಂಗ್ ಕೊಡಬೇಕು. ಕೊಟ್ಟು ಒಂದು ಸೋಷಿಯಲ್ ಆಡಿಟಿಂಗ್ ಅಂತ ಮಾಡಬೇಕು. ಅಂದರೆ ಪ್ರತಿ ಗ್ರಾಮದಲ್ಲೂ ಒಂದು ಪಂಚಾಯತಿನಲ್ಲಿ ಅದಕ್ಕೊಂದು ಸಭೆ ಮಾಡಿ ಅದರ ಪಟ್ಟಿಯನ್ನು ಹಾಕಿ ಅಲ್ಲಿರುವಂಥ ಪಂಚಾಯಿತಿ ಸದಸ್ಯರು ಯಾರ್ಯಾರ ಪಟ್ಟಿ ಇದೆ ಅಂತ ಅವ್ರು ದೃಢೀಕರಿಸ್ತಾರೋ ಅವರ ಹೆಸರನ್ನ ಸೇರಿಸ್ಬೇಕನ್ನ ಸುಮ್ಮನೆ ದಾಖಲೆಗಳ ಹಿಂದೆ ಓಡಾಡೋದು ಮಾಡಬಾರ್ದು ಅಂತ ಒಂದು ಆಲೋಚನೆ. ಸಂಪೂರ್ಣವಾಗಿ ನಾವು ವಿರೋಧಿಸಲಿಕ್ಕೆ ಇಲ್ಲಿ ಕೂತಿದ್ದೇವೆ. ನಾವೆಲ್ಲ ಚೋಮನ ಮಕ್ಕಳು ಅಂತ ಅವ್ರಿಗೆ ಗೊತ್ತಿರಲಿ. ಸೋಮ ಜೀತಗಾರ, ಅವನ ಮಕ್ಕಳು ಜೀತಗಾರರು, ಅನಕ್ಷರಸ್ಥರು, ಓದು ಬರಹ ಬರೋದಿಲ್ಲ. ಅದೇ ನಿಮಗೆ ಕ್ರೆಡಿಟ್. ನಿಮಗೆ ಇಷ್ಟನ್ನಾರು ಕೇಳಿಸ್ಕೊಂಡು ಪಾಪ ಪ್ರಜ್ಞೆಯನ್ನು ತೊಳ್ಕೊಳ್ಳಿ. ನೀವು ಸೋಮನ ಮಕ್ಕಳು ನಾವುಗಳು, ಒಂದೇ ಮತ ಒಂದೇ ಮೌಲ್ಯ ಅಂತಕ್ಕಂಥ ಸಾಮಾನ್ಯ ಜ್ಞಾನ ನಿಮ್ಗಿಲ್ದೇನೆ ಇವತ್ತು ಭಾರತದ ಸರ್ಕಾರ ನಡೆಸ್ತಾ ಇದ್ದೀರಾ.
ಭಿನ್ನ ಭೇದ ಮಾಡಬೇಡಿರಿ. ಇದು ಉನ್ಮಂತತನ ಅಲ್ಲ. ಸಾಧ್ಯ ಆದಷ್ಟು ದೊಡ್ಡವರಾಗಿ ನೀಚರಾದ ತಪ್ಪಬೇಡಿ. ಭಿನ್ನ ಭೇದವ ಮಾಡಬೇಡಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.